ನಮಸ್ಕಾರ ಸ್ನೇಹಿತರೆ. ಭಾರತದ ಕಲೆ ಮತ್ತು ಸಂಸ್ಕೃತಿ ಎಷ್ಟು ಶ್ರೀಮಂತವಾಗಿದೆ ಅಂದರೆ ಅದರ ಪ್ರತಿ ಮೂಲೆಯಲ್ಲೂ ಒಂದೊಂದು ಅದ್ಭುತ ಕಥೆ ಅಡಗಿದೆ. ಇಂದು ನಾವು ಪರಿಚಯ ಮಾಡಿಕೊಳ್ತಿರುವುದು ಜಾರ್ಖಂಡ್ ರಾಜ್ಯದ ಅತ್ಯಂತ ಹಳೆಯ ಮತ್ತು ಅಪರೂಪದ ಕಲೆ ಪೈತ್ಕರ್ ವರ್ಣಚಿತ್ರಗಳ ಬಗ್ಗೆ. ಇದು ಕೇವಲ ಚಿತ್ರಕಲೆಯಲ್ಲ, ಇದೊಂದು ಸುಂದರವಾದ ದೃಶ್ಯ ಕಾವ್ಯ. 2. ಇತಿಹಾಸ ಮತ್ತು ಮೂಲ. ನೋಡೋದಾದರೆ ಪೈತ್ಕರ್ ಚಿತ್ರಕಲೆಯನ್ನು ಭಾರತದ ಅತ್ಯಂತ ಹಳೆಯ ಜಾನಪದ ಕಲೆಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಇದು ಜಾರ್ಖಂಡ್ನ ಪೂರ್ವ ಸಿಂಗ್ಭೂಮ್ ಜಿಲ್ಲೆಯ ಅಮದುಬಿ ಎಂಬ ಹಳ್ಳಿಯಲ್ಲಿ ಜನ್ಮ ತಾಳಿತು. ಇದೇ ಕಾರಣಕ್ಕೆ ಅಮದುಬಿಯನ್ನು ಕಲಾವಿದರ ಹಳ್ಳಿ ಎಂದು ಕರೆಯುತ್ತಾರೆ. ಇದನ್ನು ಮುಖ್ಯವಾಗಿ ಸಂತಾಲ್ ಬುಡಕಟ್ಟು ಜನಾಂಗದವರು ಶತಮಾನಗಳಿಂದ ಉಳಿಸಿಕೊಂಡು ಬಂದಿದ್ದಾರೆ. ಈ ವರ್ಣಚಿತ್ರಗಳ ವಿಶೇಷತೆ ಎಂದರೆ ಇವುಗಳಲ್ಲಿ ಬಳಸುವ ಬಣ್ಣಗಳು. ಕಲಾವಿದರು ಯಾವುದೇ ಕೆಮಿಕಲ್ ಬಣ್ಣಗಳನ್ನು ಬಳಸುವುದಿಲ್ಲ. ಬದಲಿಗೆ ಕಾಡಿನ ಗಿಡಮೂಲಿಕೆಗಳು, ಎಲೆಗಳು, ತೊಗಟೆಗಳು ಮತ್ತು ಕಲ್ಲುಗಳಿಂದ ನೈಸರ್ಗಿಕ ಬಣ್ಣಗಳನ್ನು ತಯಾರಿಸ್ತಾರೆ. ಉದಾಹರಣೆಗೆ, ಕೆಂಪು ಬಣ್ಣಕ್ಕಾಗಿ ಸಿಂಧೂರದ ಕಲ್ಲು, ಹಳದಿ ಬಣ್ಣಕ್ಕಾಗಿ ಅರಿಶಿನ ಅಥವಾ ವಿಶೇಷ ಮಣ್ಣು, ಕಪ್ಪು ಬಣ್ಣಕ್ಕಾಗಿ ಮಸಿ ಅಥವಾ ಇದ್ದಿಲು. ಹೀಗೆ ಸಂಪೂರ್ಣವಾಗಿ ಪ್ರಕೃತಿಯಿಂದಲೇ ಈ ಚಿತ್ರಗಳು ರೂಪುಗೊಳ್ಳುತ್ತವೆ. ಪೈತ್ಕರ್ ಚಿತ್ರಗಳನ್ನು ಕೇವಲ ಗೋಡೆಗಳ ಮೇಲೆ ಮಾತ್ರವಲ್ಲ, ಹಳೆಯ ಕಾಲದಲ್ಲಿ ಬಟ್ಟೆ ಅಥವಾ ತಾಳೆಗರಿಗಳ ಮೇಲೆ ಸ್ಕ್ರಾಲ್ ರೂಪದಲ್ಲಿ ಬಿಡಿಸಲಾಗುತ್ತಿತ್ತು. ಕಲಾವಿದರು ಮನೆಗೆ ಹೋಗಿ ಈ ಸ್ಕ್ರಾಲ್ಗಳನ್ನು ಬಿಚ್ಚುತ್ತಾ ಅದರಲ್ಲಿರುವ ಚಿತ್ರಗಳ ಮೂಲಕ ಜಾನಪದ ಕಥೆಗಳನ್ನು, ಪುರಾಣಗಳನ್ನು ಮತ್ತು ದೈನಂದಿನ ಜೀವನದ ಘಟನೆಗಳನ್ನು ಹಾಡಿನ ರೂಪದಲ್ಲಿ ವಿವರಿಸುತ್ತಿದ್ದರು. ಸಾವಿನ ನಂತರದ ಜೀವನದ ಬಗ್ಗೆ ಹೇಳುವ ಕಥೆಗಳು ಈ ಕಲೆಯಲ್ಲಿ ಬಹಳ ಪ್ರಸಿದ್ಧ. ಒಂದು ಕಾಲದಲ್ಲಿ ಅಳಿವಿನ ಅಂಚಿನಲ್ಲಿದ್ದ ಈ ಕಲೆ ಇಂದು ಸರ್ಕಾರದ ಮತ್ತು ಕಲಾಪ್ರೇಮಿಗಳ ಪ್ರೋತ್ಸಾಹದಿಂದ ಮತ್ತೆ ಜೀವ ಪಡೆದುಕೊಳ್ಳುತ್ತಿದೆ. ಅಮದುಬಿ ಹಳ್ಳಿಯ ಕಲಾವಿದರು ಇಂದಿಗೂ ತಮ್ಮ ಪರಂಪರೆಯನ್ನು ಉಳಿಸಲು ಶ್ರಮಿಸುತ್ತಿದ್ದಾರೆ. ಆಧುನಿಕ ಜಗತ್ತಿನ ಪೈಪೋಟಿಯ ನಡುವೆಯೂ ಪೈತ್ಕರ್ ಚಿತ್ರಗಳು ತನ್ನದೇ ಆದ ವಿಶಿಷ್ಟ ಸ್ಥಾನವನ್ನು ಹೊಂದಿವೆ. ನಮ್ಮ ಮಣ್ಣಿನ ಇಂತಹ ಅದ್ಭುತ ಕಲೆಗಳನ್ನು ಪ್ರೋತ್ಸಾಹಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಮ್ಮ ದೇಶದ ಈ ಸುಂದರ ಕಲೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ವಿಚಾರ ಸಾಗರ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.